ಯಾರು ನಾವು ಹಿಂದೂಗಳಲ್ಲ ಅಂತ ಹೇಳ್ತಾ ಇದಾರಲ್ಲ, ನಾವು ಅವರ ಎಲ್ಸಿನ ತೆಗೆದುಕೊಂಡು ಬನ್ನಿ. ಅವರ ತಂದೆ ತಾಯಿಗಳು ಕೂಡ ಹಿಂದೂ ಲಿಂಗಾಯತ್ ಅಂತ ಬರ್ಸಿದ್ದಾರೆ. ಅಲ್ಲ, ಬಸವಣ್ಣವ್ರು ಯಾವ ತರ ಒಂದು ಇದನ್ನ ನಾನು ಒಂದು ಜಾತಿಯಾಗಿ ಮಾಡಬೇಕು ಅಂತ ಎಲ್ಲಾರ ಯಾವ್ದಾರ ಒಂದು ವಚನದಲ್ಲಿ ಆತರ ಇದೆಯಾ? ಆ ಯಾವ ಆಲೋಚನೆಗಳು ಇರಲಿಲ್ಲ. ಇದನ್ನ ಒಂದು ಡಿವೈಡ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅವರೊಂದು ಹಿಡನ್ ಅಜೆಂಡಾ ಇದೆ. ಬಸವಣ್ಣರ ಕಾಲಘಟ್ಟದಲ್ಲಿ 1,96,000 ಜನ ಭಕ್ತರಿದ್ರು. ಬಟ್ಟೆ ತೊಳೆಯುವಂತಹ ಮಡಿವಾಳ ಮಾತ್ಸಯ್ಯ, ಪ್ರತಿನಿತ್ಯ ಚೌರವನ್ನ ಮಾಡುವಂತ ಹಡಪದ ಅಪ್ಪಣ್ಣ. ಬಸವಣ್ಣವರು ಎಷ್ಟು ಜಾಣರಿದ್ರು ಅಂತಂದ್ರೆ ಅದು ಬಸವಣ್ಣನಿಗೆ ಮಾತ್ರ ಸಾಧ್ಯ. ಎಡಪಂಥೀಯರು ಸಾಂದರ್ಭಿಕವಾದ ಕೆಲವು ವಚನಗಳನ್ನ ತಗೊಂಡು ಇದನ್ನ ಒಂದು ಡಿವೈಡ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ ಸ್ವಾಮಿ, ಅದ್ರ ಬಗ್ಗೆ ಏನ್ ಹೇಳಿ? ನೀವು ಜಾತಿ ಪ್ರಮಾಣ ಪತ್ರಗಳು ತೆಗೆದುಕೊಂಡಿದ್ರೆ ಅದು 100 ವರ್ಷಗಳ ಹಿಂದೆ ಅವರೆಲ್ಲರೂ ಹಿಂದೂ ಲಿಂಗಾಯತ್ ಅಂತಿದೆ. ಯಾರು ನಾವು ಹಿಂದೂಗಳಲ್ಲ ಅಂತ ಹೇಳ್ತಾ ಇದಾರಲ್ಲ, ನಾವು ಅವರ ಎಲ್ಸಿನ ತೆಗೆದುಕೊಂಡು ಬನ್ನಿ. ಯಾರು ಪ್ರತ್ಯೇಕ ಇದೀವಿ ಅಂತ ಅವ್ರ ಎಲ್ಸಿನ ತೋರ್ಸಂತ ಹೇಳಿ ಅವರ ತಂದೆ ತಾಯಿಗಳು ಕೂಡ ಹಿಂದೂ ಲಿಂಗಾಯತ್ ಅಂತ ಬರ್ಸಿದ್ದಾರೆ. ಮತ್ ಇವ್ರು ಏನ್ ಹೇಳ್ತಾ ಇದ್ರೆ, ಯಾಕೆ ನಾವು ಹಿಂದೂಗಳು ಲಿಂಗಾಯತರಲ್ಲ ಅಂತಂದ್ರೆ, ಹಿಂದೂ ಅನ್ನೋದು ಅದು ವೈದಿಕ ಧರ್ಮ, ಲಿಂಗಾಯತ ಅವೈದಿಕ ಅಂತ ಹೇಳ್ತಾರೆ. ಲಿಂಗಾಯತ ಅವೈದಿಕನೋ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಆದ್ರೆ ಹಿಂದೂ ವೈದಿಕ ಅಲ್ಲ, ಬರೀ ವೈದಿಕ ಅಲ್ಲ, ಅಲ್ಲಿ ಹಿಂದೂವಿನ ಅವೈದಿಕನೂ ಇದೆ, ಆಸ್ತಿಕನೂ ಇದೆ, ನಾಸ್ತಿಕನೂ ಇದೆ, ಅಲ್ಲಿ ದ್ವೈತನೂ ಇದೆ, ಅದ್ವೈತನ ಇದೆ, ದ್ವೈತಾದ್ವೈತ ಇದೆ, ಶಕ್ತಿ ವಿಶಿಷ್ಟಾದ್ವೈತ ಇದೆ, ವಿಶಿಷ್ಟಾದ್ವೈತ ಇದೆ, ಅಲ್ಲಿ ಎಲ್ಲವೂ ಇದೆ. ಅದರಲ್ಲಿ ಒಂದು ಭಾಗ ಲಿಂಗಾಯತ್ ಅಂತ ನಾನು ಹೇಳ್ತೇನೆ. ಅದು ಅದರಲ್ಲಿ ಅಲ್ಲಿ ದೇವ್ರು, ನಮ್ಮ ದೇವ್ರು ಇಷ್ಟಪಡೋರು ಇದ್ದಾರೆ, ಚಾರ್ವಾಕರು ಇಷ್ಟಪಡ್ತಾ ಇದ್ರಲ್ಲಿ. ಅಲ್ಲಿ ಹಿಂದೂವಿನಲ್ಲಿ ಏನಿಲ್ಲ ಹೇಳಿ, ಅದಕ್ಕೆ ನಾವು ಹಿಂದೂ ಒಂದು ಮಹಾಸಾಗರ ಅಂತೀವಿ ನಾವು. ಎಲ್ಲ ನದಿಗಳು ಕೊನೆಗೆ ಅಲ್ಲೇ ವಿಲೀನ ಆಗ್ಬೇಕು. ಆ ದೃಷ್ಟಿಯಿಂದ ಇವತ್ತೇನಾಗಿ ಕೆಲವರು ಹಿಂದೂಗಳಲ್ಲ, ನಾವು ಶೈವ ಲಿಂಗಾಯತರು ಅಂತ ಒಬ್ರು ವಾದ ಮಾಡ್ತಾರೆ. ಇನ್ ಕೆಲವರು ನಾವು ವೀರಶೈವರು ಅಲ್ಲ, ಹಿಂದೂಗಳಲ್ಲ, ನಾವು ಲಿಂಗಾಯತರು ಅಂತ ವಾದ ಮಾಡ್ತಾರೆ. ಖಂಡಿತ ನಾವು ಹಿಂದೂ ಧರ್ಮದವರಲ್ಲ, ನಮ್ಮದು ಒಂದು ಸ್ವತಂತ್ರ ಲಿಂಗಾಯತ ಧರ್ಮ ಅನ್ನೋದನ್ನ. ಲಿಂಗಾಯತರಾದವರು ಹಿಂದೂಗಳಲ್ಲ, ಹುಟ್ಟಿ ಬಂದಿರತಕ್ಕಂಥದ್ದು ಲಿಂಗಾಯತ ಧರ್ಮ. ಲಿಂಗಾಯತ ಧರ್ಮ ಸ್ವತಂತ್ರವಾಗಿತ್ತು. ಸ್ವಲ್ಪ ಇತಿಹಾಸವನ್ನು ತೆಗೆದುಕೊಂಡ್ರೆ ಹಿಂದೆ ಶೈವ ಅಂತಿತ್ತು. ಶೈವದಲ್ಲಿ ಸಪ್ತ ಶೈವಗಳು ಬರ್ತವೆ. ಆ ಸಪ್ತ ಶೈವಗಳು ಯಾವಂತಂದ್ರೆ ಅನಾದಿಶೈವ, ಆದಿಶೈವ, ಮಹಾಶೈವ, ಅನುಶೈವ, ಪ್ರವರ ಶೈವ, ಅವಾಂತರ ಶೈವ, ಅಂತ್ಯಶೈವ ಅಂತ ಮಾಡ್ತಾರೆ. ಈ ಸಪ್ತ ಶೈವಗಳಲ್ಲಿ ಇದರಲ್ಲಿ ಮತ್ತೆ 4 ಭಾಗ ಮಾಡ್ತಾರೆ ಅವರು. ಮೊದಲನೇದು ಸಾಮಾನ್ಯ ಶೈವ, ಎರಡನೇದ್ದು ಶುದ್ಧ ಶೈವ, ಆಮೇಲೆ ಮಿಶ್ರ ಶೈವ ಅಂತ ಬರುತ್ತೆ, 4ನೇದು ಬರುತ್ತೆ ವೀರಶೈವ ಅಂತ. ಸೊ ಇವರೆಲ್ಲರೂ ಶಿವನ ಉಪಾಸಕರು, ಶಿವನನ್ನೇ ನಂಬಿದವರು. ಇದರಲ್ಲಿ ಮತ್ತೆ ಶೈವರು ಶಾಕ್ತರು ಅಂತ ಬರ್ತಾರೆ, ಅಂದ್ರೆ ಶಕ್ತಿಯ ಉಪಾಸಕರು ಅಂತ. ನೀವು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ ಕಾಶ್ಮೀರದಲ್ಲಿ ಶಕ್ತಿ ಉಪಾಸನೆ ಮಾಡ್ತಾ ಇದ್ರು, ಶಿವನ ಉಪಾಸನೆ ಮಾಡ್ತಾ ಇದ್ರು. ಅವರಿಗೆ ಕಾಶ್ಮೀರ ಶೈವಿಸಮ್ ಅಂತ ಬಂತು. ಹಂಗೆ ಲಿಂಗಾಯತರಲ್ಲಿ ಅಕ್ಕ ಮಹಾದೇವಿ ಆಗಿ ಹೋದ್ರು, ಹಾಗೆ ಕಾಶ್ಮೀರದಲ್ಲಿ ಲಲ್ಲೇಶ್ವರಿ ಆಗಿ ಹೋದ್ರು, ಅಲ್ಲಿ ಅಭಿನವ ಗುಪ್ತಾ ಅಂತ ಆಗಿ ಹೋದ್ರು. ಅವರು ಕಾಶ್ಮೀರ ಶೈವಿಸ್ ಬಗ್ಗೆ ಒಬ್ಬ ಬಹಳ ದೊಡ್ಡ ತತ್ವಜ್ಞಾನಿ ಆಗಿ ಹೋದ್ರು. ಆ ಕಾಶ್ಮೀರ ಶೈವಿಸಲ್ಲಿ ಮತ್ತೆ ಬರ್ತದೆ, ಅದರಲ್ಲಿ ಮತ್ತೆ 3 ಭಾಗ ಬರ್ತದೆ ಶಕ್ತಿ ಉಪಾಸನೆ ಮಾಡೋದ್ರಲ್ಲಿ. ಅಲ್ಲಿ ಅಂತಂದ್ರೆ ಕೌಲ, ಮಿಶ್ರ ಮತ್ತು ಸಮಯ ಅಂತ. ಕೌಲ ಅಂತಂದ್ರೆ ಕೇವಲ ಮೂರ್ತಿಯ ಆರಾಧನೆ ಮಾಡೋದು, ಅಂದ್ರೆ ಮೂರ್ತಿ ಪೂಜೆಗಳನ್ನು ಮಾಡೋದು. ಈ ಚಕ್ರಗಳಿರ್ತಾವಲ್ಲ, ಶ್ರೀಚಕ್ರ, ಇವುಗಳೆಲ್ಲ ಅಂದ್ರೆ ಸ್ಥೂಲವಾಗಿ ಪೂಜೆ ಮಾಡೋದು, ಅಂದ್ರೆ ಭೌತಿಕವಾಗಿರುವಂಥ ಪೂಜೆಗಳನ್ನ ಮಾಡೋದು. ಅದನ್ನ ನಾವು ಕರ್ಮಕಾಂಡ ಅಂತೀವಿ. ಕುಂಕುಮಾರ್ಚನೆ ಇವೆಲ್ಲ ಬರ್ತಲ್ಲ, ಅಷ್ಟವಿಧಾರ್ಚನೆ ಇವೆಲ್ಲ ಷೋಡಶೋಪಚಾರ, ಅದು ಕೇವಲ ಬಾಹ್ಯ ಪೂಜೆ, ಬಾಹ್ಯ ಪೂಜೆ. ಇನ್ನು ಎರಡನೇದು ಬರ್ತಾ ಇರೋದು ಮಿಶ್ರ ಅಂತ. ಬಾಹ್ಯದಿಂದ ಆಂತರಕ್ಕೆ ಹೋಗೋದು, ಬಹಿರಂಗದಿಂದ ಅಂತರ ಕಡೆಗೆ ಪಯಣ ಮಾಡೋದು. ಫಸ್ಟ್ ಬರುತ್ತೆ ಕೌಲ ಅಂದ್ರೆ ಮೂಲಾಧಾರ ಚಕ್ರ, ಬಹಿರಂಗದಿಂದ ಅಂತರ ಕಡೆ ಹೋಗೋದು ಅನಾಹತ ಚಕ್ರ, ಅದು ಮಿಶ್ರ. ಅದು ಇನ್ನೊಂದು ಬರೋದು ಸಮಯ, ಅದು ಸಹಸ್ರಾರ. ಅಂದ್ರೆ ಅದೇ ರೀತಿ ಲಿಂಗಾಯತರಲ್ಲಿ ಏನಿದೆ ಅಂತಂದ್ರೆ ಸೇಮ್ ಕಾನ್ಸೆಪ್ಟ್ ಇದೆ ಇಲ್ಲಿನೂ. ಇಲ್ಲಿ ಏನಿದೆ ಅಂತಂದ್ರೆ ಫಸ್ಟ್ ಲಿಂಗಾರ್ಚನೆ ಇದೆ ಇಲ್ಲಿ. ಅಂದ್ರೆ ಲಿಂಗಾರ್ಚನೆ ಅಂತಂದ್ರೆ ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದು, ಶಿವತತ್ವ ಗೀತವ ಹಾಡುವುದು, ಶಿವನ ಮುಂದೆ ನಲಿದಾಡುವುದು, ಕೂಡಲ ಸಂಗನ ಕೂಡುವುದಯ್ಯ ಅಂತ ಹೇಳ್ತಾರೆ. ಅಂದ್ರೆ
ಆರಂಭದ ಸ್ಥಿತಿಯಲ್ಲಿ ಪ್ರಾಥಮಿಕ ಹಂತದಲ್ಲಿ ಅವನಲ್ಲಿ ಭಕ್ತಿ ಇರ್ತದೆ, ಮನಸ್ಸು ಏಕಾಗ್ರತೆ ಇರೋದಿಲ್ಲ, ಮನಸ್ಸು ಚಂಚಲ ಇರ್ತದೆ. ಅದಕ್ಕೆ ನಾವು ಅಲ್ಲಿ ಅಷ್ಟವಿಧಾರ್ಚನೆ ಮಾಡಲೇಬೇಕು. ಒಂದು ಕಡೆ ಏಕಾಗ್ರತೆಗೆ ಫೋಕಸ್. ಅದಕ್ಕೆ ನಾವು LKG ಸ್ಕೂಲ್ಗೆ ಹೋದ್ರೆ, ನೀವು ಕಿಂಡರ್ ಗಾರ್ಡನ್ ಹೋದ್ರೆ ಅಲ್ಲಿ ಪುಸ್ತಕ ಕೊಡೋದಿಲ್ಲ, ಪೆನ್ ಕೊಡೋದಿಲ್ಲ, ಆಟಿಕೆ ಸಾಮಾನು ಕೊಡ್ತಾರೆ, ಒಂದ್ ಯಾವ್ದೊಂದು ಮ್ಯಾಪ್ ಕೊಡ್ತಾರೆ, ಇವುಗಳನ್ನೆಲ್ಲ ತೋರಿಸಿ ಭಾರತ ಮ್ಯಾಪ್ ಮಾಡಪ್ಪ ಅಂತ ಹೇಳ್ತಾರೆ. ಅವು ಒಂದೊಂದು ಹುಡುಗ ಕೂಡ್ಸೋತ್ ಹೋಗ್ತದೆ ಅದು. ಹಾಗೆ ಆಟನಿಕೆಗಳು ಕೊಡ್ತಾರಲ್ಲಿ ಹೆಚ್ಚು, ನಿಮಗೆ ಆಟನಿಕೆ ಇರ್ತಾವೆ, ಡಾಲ್ಸ್ ಗಳು ಕೊಡ್ತಾರೆ, ಅದರಲ್ಲಿ ಮಗು ಮಗ್ನ ಆಗ್ಲಿ ಅಂತ. ಹಂಗೆ ಆರಂಭದಲ್ಲಿ ಈ ಇಷ್ಟಲಿಂಗ ಏನು ಪೂಜೆ ಮಾಡ್ತೀವಿ, ಇದನ್ನ ಅಕ್ಷತೆ, ಗಂಧಾಕ್ಷತೆ, ಇಲ್ಲೆಲ್ಲ ಹೂವು, ಪತ್ರೆ, ವಿಭೂತಿ, ಧೂಪ, ದೀಪಾರತಿಗಳು ಮಾಡೋದು, ಛತ್ರಿ, ಚಾಮರ, ಇವೆಲ್ಲ ಯೂಸ್ ಮಾಡ್ತಾರೆ. ಇವುಗಳ ಅಷ್ಟವಿಧಾರ್ಚನೆ, ಷೋಡಶೋಪಚಾರ, 8 ತರದ ಅರ್ಚನೆ ಮಾಡೋದು, 16 ತರದ ಉಪಚಾರವನ್ನ ಮಾಡೋದು. ಇದು ಆರಂಭದ ಸ್ಥಿತಿ. ಇದು ಬಾಲ್ಯಾವಸ್ಥೆ, ಇದು ಪ್ರಾಥಮಿಕ ಹಂತ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತದೆ ಲಿಂಗ ನಿರೀಕ್ಷಣೆ. ಅಂಗೈಲಿ ಲಿಂಗವನ್ನಿಟ್ಟುಕೊಂಡು ನೀವು ಹೈಸ್ಕೂಲಿಗೆ ಬಂದ್ರಿ, ಅಲ್ಲಿ ಬುಕ್ಗಳು ಬಂದು, ಪೆನ್ ಬರಕ್ ಬಂತು, ಅಲ್ಲಿ ನೋಡಬೇಕು ನೀನು ಮತ್ತು ಲಿಂಗವನ್ನ ಎಡದಂಗೈಯಲ್ಲಿ ಇಷ್ಟಲಿಂಗವನ್ನು ಹಿಡ್ಕೊಂಡು ತದೇಕ ದೃಷ್ಟಿಯಿಂದ ಲಿಂಗವನ್ನು ನೋಡ್ತಾ ಲಿಂಗ ನಿರೀಕ್ಷಣೆ ಮಾಡ್ತಾ ಇರೋದು. ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲಿಕ್ಕೆ, ನೀಲಿಂಗ ನಿನ್ನ ಮೈಲಿಂಗವೆಂದು ಕೀಲಿಸಿದ ಶ್ರೀ ಗುರುವೇ ಕೃಪೆಯಾಗು. ಅದಕ್ಕೆ ಬಸವಣ್ಣ ಅದನ್ನ ಹೇಳ್ತಾರೆ, ಹೊತ್ತಾರೆ ಎದ್ದು ಅಗ್ಗವನಿ ಪತ್ರೆ ಪುಷ್ಪವ ತಂದು ಹೊತ್ತು ಹೋಗದ ಮಣ್ಣ ಪೂಲಿಂಗವ, ಹೊತ್ತು ಹೋದ ಬಳಿಕ ನಿನ್ನ ನಾರು ಬಲ್ಲರು, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಅಂದ್ರ ಲಿಂಗದಲ್ಲಿ ಲಿಂಗನ ಜೊತೆಗೆ ಮಾತಾಡಲಿಕ್ಕೆ ಶುರು ಮಾಡ್ತಾರ ಅವ್ರು. ನಿರೀಕ್ಷಣೆ ಮಾಡ್ತಾ ಮಾಡ್ತಾ ವಚನ ಹೇಳ್ತಾರೆ. ಇದು ಇಷ್ಟಲಿಂಗ ಪೂಜೆ. ಇನ್ನು ಪ್ರಾಣಲಿಂಗ ಬರ್ತದೆ ಮತ್ತು ಭಾವಲಿಂಗ ಬರ್ತದೆ. ಇದನ್ನ ಲಿಂಗವನ್ನು ನೋಡ್ತಾ ನೋಡ್ತಾ ನಾನೇ ಲಿಂಗ ಆಗೋದು. 12 ಅಂಗುಲ ಡಿಸ್ಟೆನ್ಸ್ ಇಟ್ಟು ತದೇಕ ದೃಷ್ಟಿಯಿಂದ ಆ ಲಿಂಗವನ್ನು ನೋಡ್ತಾ ಹೋಗ್ಬೇಕು. ನಮ್ಮ ಕಣ್ಣಿನ ರೆಪ್ಪೆಗಳಿದಾವಲ್ಲ, ಅದರೊಳಗೆ ಗುಡ್ಡೆಗಳು, ಅವು ಕೂಡ ಬ್ಲ್ಯಾಕ್ ಇದಾವೆ. ಬ್ಲ್ಯಾಕ್ ಥಿಯರಿ ರೇಡಿಯೇಷನ್ ಇದು. ಕಪ್ಪನ್ನ ಬಹಳ ಬೇಗ ಆಕರ್ಷಣೆ ಮಾಡ್ತತೆ. ಸೈಂಟಿಫಿಕ್ ಇದೆ ಇದು. ಅದ್ರ ಬಗ್ಗೆನೇ ನೀವು 106 ಗಂಟೆ ಮಾತಾಡಬಹುದು, ಅಷ್ಟೊಂದು ಡೀಪ್ ನಾಲೆಜ್ ಇದೆ ಇದು. ಸೊ ಆ ಲಿಂಗ ನಿರೀಕ್ಷೆಯನ್ನು ಮಾಡ್ತಾ ಹೋಗೋದು, ನೋಡ್ತಾ ನೋಡ್ತಾ ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ. ಇದನ್ನೇ ಹಠಯೋಗದಲ್ಲಿ ತ್ರಾಟಕ ಅಂತ ಕರೀತಾರೆ. ನೋಡಿ ಅಲ್ಲಿ ಹಠಯೋಗದಲ್ಲಿ ತ್ರಾಟಯೋಗ ಅಂದ್ರೆ ಷಟ್ಕ್ರಿಯೆಯಲ್ಲಿ ಬರ್ತದಲ್ಲ, ನೇತಿ, ದೌತಿ, ಬಸ್ತಿ, ತ್ರಾಟಕ, ಇವೆಲ್ಲ ಬರ್ತಾವಲ್ಲ, ಅದರಲ್ಲಿ ತ್ರಾಟಕ ಇದು. ಆದ್ರೆ ಪತಂಜಲಿ ಯೋಗದಲ್ಲಿ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಧಾರಣದಲ್ಲಿ ಬರ್ತದೆ. ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಧಾರಣ ಇದೆಲ್ಲ ಕಾನ್ಸಂಟ್ರೇಷನ್. ಇಲ್ಲಿ 2 ವಸ್ತುಗಳು ಇರ್ತವೆ. ಈ ವಸ್ತು ಮತ್ತು ನೀನು ನೋಡುವ ಅಂತ ವಸ್ತು ಇರ್ತದೆ, ನೋಡೋರು ಇರ್ತಾರೆ. 2 ಇರ್ತದೆ, ಟೂ ಇರ್ತದೆ ಇದರಲ್ಲಿ. 2 ಆಬ್ಜೆಕ್ಟ್ಸ್, 2 ಅಂತ ವಸ್ತು ಮತ್ತು ವಸ್ತು ನೋಡೋವರು. ಇದಕ್ಕೆ ತ್ರಾಟಕ ಅಂತ ಕರೀತಾರೆ. ಸೊ ಇಲ್ಲಿಂದ ಇದನ್ನ ನೋಡ್ತಾ 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 ನಾನು ನೋಡ್ತಾ ಇದ್ದೀನಿ ಅನ್ನೋದೇ ಮರ್ತು ಬಿಡಬೇಕು. ನೀನೇ ಲಿಂಗ ಆಗಬೇಕು. ನಿಮ್ಮ ನೋಟ ಅನಂತ ಸುಖ, ನಿಮ್ಮ ಕೂಟ ಪರಮ ಸುಖ, ಅವು ಕುಟ್ಟು ಕೋಟಿ ರೋಮಂಗಳೆಲ್ಲ ಕಂಗಳಾಗಿ ನೋಡುತ್ತಿದ್ದೆ. ನಿಮ್ಮ ನೋಡಿ ನೋಡಿ ಮನದಲ್ಲಿ ರತಿ ಹುಟ್ಟಿ ನಿರ್ಮಿತವೆಣ್ಣ ಕಂಗಳು ಅಂತ ಹೇಳ್ತಾರೆ. ಕಣ್ಣಿಗೆ ಕಣ್ಣು, ಕಣ್ಣುಳು ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಸೂತ್ರ, ಗುಹ್ಯಕ್ಕೆ ಗುಹ್ಯ, ಗೌಪ್ಯಕ್ಕೆ ಗೌಪ್ಯ. ಈ ನೇತ್ರ ಮಹಿಮೆಂ ಗುಹೇಶ್ವರ ದೇವಬಲ್ಲನಲ್ಲದೆ ಕಣ್ಣಗೆಟ್ಟ ಅಣ್ಣಗಳೆತ್ತಬಲ್ಲರು ಅಂತ ಹೇಳ್ತಾರೆ ಅಲ್ಲಂ ಪ್ರಭುದೇವರು. ಅದ್ಭುತ ವಚನಗಳಿವು. ಇಂಥ ಅದಕ್ಕೆ ಅದು ಹೇಳ್ತಾ ಮುಂದೆ, ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶ ಗಂಗೆಯಲ್ಲಿ ಮಜ್ಜನ, ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಕಮಲದಲ್ಲಿ ಶಿವ ಎಂಬ ಶಬ್ದ. ಇದು ಅದ್ವೈತ ಕಾಣ ಗುಹೇಶ್ವರ. ಇದು ಪ್ರಾಣಲಿಂಗ ಪೂಜೆ. ಮೊದಲು ಇಷ್ಟಲಿಂಗ ಅರ್ಚನೆ ಮಾಡ್ತಿಲ್ಲ ನಾವು, ಅದೆಲ್ಲ ಇಷ್ಟಲಿಂಗ ಧ್ಯಾನ. ಪ್ರಾಣಲಿಂಗಕ್ಕೆ ಪ್ರಾಣ ಅನ್ನೋದು ಅದೇ ಲಿಂಗ. ಇಷ್ಟಲಿಂಗ ಹೋಯ್ತು, ಅಲ್ಲಿಂದ ಪ್ರಾಣಲಿಂಗಕ್ಕೆ ಬಂದಿವಿ ನಾವು. ಒಳಗಡೆ ಬಂದ್ವಿ, ಪ್ರಾಣವೇ ಲಿಂಗ. ಈಗ ಈ ಲಿಂಗವನ್ನು ಇಟ್ಕೊಳ್ಳಿ, ಕರಡಿಗೆ ಹೆಂಗೆ ಇಟ್ಕೋತೀವಿ ಹಂಗ ಪ್ರಾಣ ಅನ್ನುವಂಥ ಲಿಂಗ ಎಲ್ಲಿ ಇಟ್ಕೊಂಡಿವಿ ಅಂತಂದ್ರೆ ಹೃದಯದಲ್ಲಿ ಇಟ್ಕೊಂಡಿವಿ. ಅದು ಕರಡಿಗೆ ಯಾವುದು? ಈ ದೇಹವೇ ಕರಡಿಗೆ, ಮನಸ್ಸೇ ಹೂವು. ಅಲ್ಲಂ ಪ್ರಭುದರು ಹೇಳ್ತಾರೆ.